ನಮಸ್ಕಾರ ವೀಕ್ಷಕರೇ, ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕಳೆದ ವರ್ಷದ ಕೊನೆಯಲ್ಲಿ ಅತ್ಯಂತ ವಿಸ್ಮಯಕಾರಿ ನಭೋಮಂಡಲದ ಕೌತುಕ ಸೂರ್ಯಗ್ರಹಣವನ್ನ ನೋಡಿದ್ವಿ, ಆಚರಣೆಯನ್ನು ಮಾಡಿದ್ದಾಯಿತು. ಈಗ 2020ರ ಆರಂಭದಲ್ಲಿ ಚಂದ್ರಗ್ರಹಣದ ಸಮಯ, ನಭೋಮಂಡಲದಲ್ಲಿ ಮತ್ತೊಂದು ಕೌತುಕವನ್ನ ನೋಡುವಂತಹ ಸಮಯ. ಹಾಗಾದ್ರೆ ಈ ಚಂದ್ರಗ್ರಹಣದ ವಿಶೇಷತೆ ಏನು? ಚಂದ್ರಗ್ರಹಣ ಯಾವ ಹೊತ್ತಿಗೆ ಆರಂಭ ಆಗಿ ಈ ಒಂದು ಚಂದ್ರಗ್ರಹಣ ಸ್ಪರ್ಶ ಕಾಲವನ್ನ ಮುಟ್ಟುತ್ತೆ? ಸೊ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು, ಹಾಗೆ ಸರ್ಕಾರದ ಪರ ಧಾರ್ಮಿಕ ದತ್ತಿ ಪರಿಷತ್ನ ಸದಸ್ಯರು, ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠದ ಸಂಸ್ಥಾಪಕರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಚಂದ್ರಗ್ರಹಣ ಪ್ರತಿ ಸಲ ಬಂದಾಗ ಒಂದೊಂದು ರೀತಿಯ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಈ ಸಲ ಅರೆ ನೆರಳಿನ ಚಂದ್ರಗ್ರಹಣ ಅಥವಾ ತೋಳ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಚಂದ್ರಗ್ರಹಣದ ವಿಶೇಷತೆ ಏನು ಅಂತ ಹೇಳ್ತೀರಿ? ಅದರಲ್ಲೂ ಕೂಡ ವರ್ಷದ ಮೊದಲೇ ಈ ಸಲ ಚಂದ್ರಗ್ರಹಣ ಆರಂಭ ಆಗಿದೆ. ವರ್ಷದ ಕೊನೆಯಲ್ಲಿ ಆದಂತಹ ಸೂರ್ಯಗ್ರಹಣದಿಂದ ಸಾಕಷ್ಟು ಅಸಮಾಧಾನಗಳಾಯಿತು. ವರ್ಷದ ಕಡೆಯಲ್ಲಿ ಸೂರ್ಯಗ್ರಹಣದಿಂದ ಒಂದು ಮೇಲ್ಪರ್ವತದಂತಹ ಆಧ್ಯಾತ್ಮಿಕರು, ಧಾರ್ಮಿಕ ಚಿಂತಕರು ಹಾಗೂ ನಿತ್ಯವೂ ಸಹಿತ ತಮ್ಮನ್ನು ತಾವು ಈ ಸಮಾಜಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂತಹ ಮಹಾನ್ ಚೇತನ ಶಕ್ತಿಯನ್ನೇ ನಾವು ಕಳ್ಕೊಂಡ್ವಿ. ಆದರೆ ವರ್ಷದ ಪ್ರಾರಂಭ ಈಗ ಚಂದ್ರಗ್ರಹಣ. ಆದರೆ ಒಂದಷ್ಟು ಜನದ ಮಾತಿದೆ, ಚಂದ್ರಗ್ರಹಣ ಈ ಬಾರಿ ಭಾರತಕ್ಕೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ನನ್ನದೊಂದು ಮಾತಿದೆ, ಸೂರ್ಯ ಚಂದ್ರರು ನಮ್ಮ ದೇಶಕ್ಕೆ ಕಾಣುವರಾಗ್ಲಿ ಕಾಣದಿರತಕ್ಕಂಥದ್ದಾಗ್ಲಿ, ಆದರೆ ಗ್ರಹಣ ಪ್ರಕ್ರಿಯೆಗಳಂತಕ್ಕಂಥದ್ದು, ಗ್ರಹಣ ಎಂಬತಕ್ಕಂಥದ್ದು ಸಂಭವಿಸಿದಾಗ ಚಂದ್ರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಾಗ್ಲಿ ಹೊರದೇಶದಲ್ಲಾಗ್ಲಿ ಎಲ್ಲೇ ಇದ್ರೂ ಸಹಿತ ಗ್ರಹಣ ದೋಷ ಎಂಬತಕ್ಕಂಥದ್ದು ಖಂಡಿತವಾಗಲೂ ಕಟ್ಟಿಟ್ಟು ಬುತ್ತಿ. ಇದು ತಪ್ಪಿಸ್ಕೊಳ್ಳಿಕ್ ಆಗುವುದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಸಾಧ್ಯವಾದಷ್ಟು ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಚಂದ್ರಗ್ರಹಣದಿಂದ ಒಂದಷ್ಟು ದೋಷಗಳೆಂಬತಕ್ಕಂಥದ್ದಂತೂ ಖಂಡಿತ ಶತಸಿದ್ಧ, ಇದು ನಡೆಯುತ್ತೆ. ಹಾಗೆ ಮೊನ್ನೆ ಆದಂತಹ ಸೂರ್ಯಗ್ರಹಣದಿಂದಲೇ ಇನ್ನೂ ನಾವು ತಕ್ಕೊಳ್ಳಿಕ್ ಆಗದಂತಹ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಿದ್ದೇವೆ. ಹಾಗೆ ಈ ಬಾರಿ ಚಂದ್ರಗ್ರಹಣ ಹೊಸ ವರ್ಷಕ್ಕೂ, ಅಂದ್ರೆ ಈ ಹೊಸ ವರ್ಷದಲ್ಲಿ ಮೊದಲನೇ ಗ್ರಹಣ ಇದಾಗಿದೆ. ಮೊದಲನೇ ಗ್ರಹಣ ಮೊನ್ನೆ ಕೃಷ್ಣ ಪಕ್ಷದಲ್ಲಿ ಸೂರ್ಯಗ್ರಹಣ, ಹುಣ್ಣಿಮೆ ಎಂದು ಚಂದ್ರಗ್ರಹಣ ಸಂಭವಿಸ್ತಿರ್ತಕ್ಕಂಥದ್ರಿಂದ ಚಂದ್ರ ಮೊದಲು ಮನಸ್ಕಾರಕ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಚಂದ್ರನಿಂದಲೇ ಜ್ಯೋತಿಷ್ಯ, ಚಂದ್ರನಿಂದಲೇ ಪ್ರತಿಯೊಂದು ಪಥ ನಡೀತಕ್ಕಂತಹದ್ದು. ಹಾಗೆ ಚಂದ್ರ ಯಾವಾಗ ಗ್ರಹಣಸ್ಥನ ಆಗ್ತಾನೋ, ಗ್ರಹಣದ ದೋಷ, ಗ್ರಹಣದ ಕಿರಣಗಳಲ್ಲಿರುತ್ತೋ ಆಗ 27 ನಕ್ಷತ್ರ 12 ರಾಶಿಗಳ ಮೇಲೂ ಸಹಿತ ಇದರ ಒಂದು ಪ್ರಕ್ರಿಯೆ ಅಥವಾ ಇದರ ಒಂದು ದೃಷ್ಟಿಕೋನ ಬಿದ್ದಾಗ ಸಮಸ್ಯೆಗಳೆಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಈಗಾಗಲೇ ಜಲಪ್ರಳಯ ಒಂದಷ್ಟು ಕಡೆ ಆದರೆ, ಒಂದಷ್ಟು ಕಡೆ ವಾತಾವರಣ ಬಹಳಷ್ಟು ಕಲುಷಿತವಾಗ್ತಿರ್ತಕ್ಕಂಥದ್ದು, ಸಾಕಷ್ಟು ಹಿಮದ ವಾತಾವರಣ ಬೀಳ್ತಕ್ಕಂಥದ್ದು, ಬೆಳಗಿನ ಮಂಜು ಎದುರುಗಳಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡ್ಲಿಕ್ಕೆ ಆಗದಿರತಕ್ಕಂಥದ್ದು ಒಂದಷ್ಟು ಭಾಗ ಆದರೆ, ಪ್ರಕೃತಿಯ ವಿಕೋಪ ಸಾಕಷ್ಟು ಆಗಿ ಅಗ್ನಿ ಅವಘಡಗಳು, ಸಾಕಷ್ಟು ದುರಂತಗಳನ್ನು ನಾವು ನೋಡ್ತಾ ಇದ್ದೀವಿ. ವರ್ಷದ ಪ್ರಾರಂಭದಲ್ಲೇ ಸಾಕಷ್ಟು ವಿಮಾನಗಳು ಅಪಘಾತಕ್ಕೀಡಾಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆ ಎಂಬತಕ್ಕಂತಹದ್ದು ಕಟ್ಟಿಟ್ಟ ಬುದ್ಧಿ ಗ್ರಹಣದಿಂದ. ಎಸ್, ಸಮಸ್ಯೆಯ ಬಗ್ಗೆ ಹೇಳಿದ್ರೆ ಒಂದಷ್ಟು ಸ್ಥಿತ್ಯಂತರಗಳಾಗುವಂತಹ ಚಾನ್ಸಸ್ ಕೂಡ ಇದೆ ಈ ಒಂದು ಗ್ರಹಣದಿಂದ ಅಂತ ಹೇಳಿ. ಈ ಗ್ರಹಣದ ಸಮಯವನ್ನ ಹೇಳೋದಾದ್ರೆ, ಗ್ರಹಣದ ಸಮಯ ಚಂದ್ರಗ್ರಹಣ ಎಂಬತಕ್ಕಂಥದ್ದು ರಾತ್ರಿ ಕಾಲದಲ್ಲಾಗುವಂತಹದ್ದು, ಸೂರ್ಯಗ್ರಹಣ ಎಂಬತಕ್ಕಂಥದ್ದು ಹಗಲಲ್ಲಾಗುವಂತಹದ್ದು. ಈ ವರ್ಷದಲ್ಲೂ ಸಹಿತ 4 ಗ್ರಹಣಗಳು ಬಹಳಷ್ಟು ಕ್ರೂರತೆಯಲ್ಲಿದೆ. ಆದರೆ ಮೊದಲನೇ ಗ್ರಹಣ ಇದಾದ್ರಿಂದ ಸಾರ್ವತ್ರಿಕವಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕಾದ್ದು ನಮ್ಮ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಲ್ಲಿರ್ತಕ್ಕಂಥದ್ದು. ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸಿಕೊಂಡು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಹುಡುಕೊಂಡು ಆ ಕಾಲದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ಆಚರಿಸಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಚಂದ್ರಗ್ರಹಣದಲ್ಲಿ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಿಷ್ಟು ರಾಶಿಗಳು ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾಕೆಂದ್ರೆ ಮೊನ್ನೆ ನಡೆದಂತಹ ಸೂರ್ಯಗ್ರಹಣದ ಸಮಸ್ಯೆನೇ ಸಾಕಷ್ಟು ಇದೆ. ಹಾಗಾಗಿ ನಮ್ಮಲ್ಲಿ ಒಬ್ಬ ಯತಿಗಳನ್ನು ನಾವು ಕಳ್ಕೊಂಡಿದ್ದೀವಿ ನೋಡಿ. ಕಳೆದ ವರ್ಷದಲ್ಲಿ ಪ್ರಾರಂಭದಲ್ಲಿ ಸಿದ್ಧಗಂಗಾ ಶ್ರೀಗಳನ್ನು ಕಳ್ಕೊಂಡ್ವಿ, ಅಂತ್ಯದಲ್ಲಿ ಪೇಜಾವರ ಶ್ರೀಗಳನ್ನು ಕಳ್ಕೊಂಡ್ವಿ. ಎರಡೂ ಮೇರು ಪರ್ವತಗಳೇ ಎರಡೂ ಆಧ್ಯಾತ್ಮಿಕತೆ ಧಾರ್ಮಿಕತೆಯಲ್ಲಿ ಇರ್ತಕ್ಕಂಥವರೇ. ಗೋವಿಂದ ಗೋ ಸಂರಕ್ಷಣೆಯಿಂದ ಹಿಡಿದು ಕೃಷ್ಣನ ಮತ್ತು ರಾವಣ ಆಲಯದವರೆಗೂ ಇಬ್ಬರು ಶ್ರಮಿಸ್ತಕ್ಕಂಥವ್ರೆ. ಇದರ ಎಲ್ಲರ ಮೂಲ ಹೇಳ್ಬೋದಾದ್ರೆ ಅದು ಗ್ರಹಣ ದೋಷದಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು ಅಂದ್ರೆ ಅದು ತಪ್ಪಲ್ಲ. ಒಂದು ದಿನ 10ನೇ ತಾರೀಕು 11ನೇ ತಾರೀಕು 2 ದಿನಗಳ ಕಾಲ ಚಂದ್ರಗ್ರಹಣ ಇರುತ್ತೆ ಅನ್ನೋ ದಿನಾಂಕದ ಲೆಕ್ಕವನ್ನ ನಾವು ನೋಡೋದಿದ್ರೆ, ದಿನಾಂಕ ಲೆಕ್ಕ ಮಾತ್ರ ನೋಡಿ. ಇಲ್ಲೂ ಸಹಿತ ಜ್ಞಾನ, ವಿಜ್ಞಾನ, ಜ್ಯೋತಿಷ್ಯ ಎಲ್ಲ ಬಂದ್ಬಿಡ್ತಿಲ್ಲಿ. ವಿಜ್ಞಾನಿಗಳು ನಿಮ್ಮ ಪ್ರಕಾರ 11ಕ್ಕೂ ಬಂತು. ಆದ್ರೆ ಮೊದಲನೇ ದಿವಸ ಲೆಕ್ಕ ತೆಗೆದುಕೊಂಡ್ರೆ 10ನೇ ತಾರೀಕು ಆಯ್ತು.
ಆದ್ರೆ ನಾವು ಹೇಳೋ ಪ್ರಕಾರ, ಧರ್ಮಶಾಸ್ತ್ರ ಪ್ರಕಾರ, ಪಂಚಾಂಗ ಶಾಸ್ತ್ರ ಪ್ರಕಾರ ಬೆಳಗಿನ ಸೂರ್ಯೋದಯನೇ ನಮಗೆ ಲೆಕ್ಕ. ಅದರಿಂದ ಸೂರ್ಯೋದಯ ಲೆಕ್ಕ ಆದ್ರಿಂದ ಮಧ್ಯರಾತ್ರಿವರೆಗೂ ಇರುತ್ತೆ ಅಂತ ಹೇಳ್ಬೋದು ವಿನಃ ಅಲ್ಲಿ ಇನ್ನು ಮುಂದಿನ ದಿನಾಂಕದಲ್ಲಿ ಇದೆ ಅಂತ ಹೇಳಿ ಬರೋದಿಲ್ಲ. ಆದ್ರೆ ಒಂದಂತೂ ಶತಸಿದ್ಧ, ಈ ಬಾರಿ ನಡೀತಕ್ಕಂತಹ ಚಂದ್ರಗ್ರಹಣದಿಂದ ಸಾಕಷ್ಟು ಈ ಪ್ರಕೃತಿಯ ಮೇಲೆ, ಪರಿಸರದ ಮೇಲೆ, ಜೊತೆಗೆ ವ್ಯಕ್ತಿಗಳ ಮನಸ್ಸಿನ ಮೇಲೆ ಸಾಕಷ್ಟು ಗತಪ್ರಹಾರ ಇದೆ. ಸೊ ಯಾವ್ಯಾವ ರಾಶಿಯವರಿಗೆ ಹಾಗೆ ನಕ್ಷತ್ರದವರಿಗೆ ಇದರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ? ಸಾರ್ವತ್ರಿಕವಾಗಿ ರಾಶಿ ನಕ್ಷತ್ರಗಳಂತಲೇ ತೆಗೆದುಕೊಳ್ಳೋದಕ್ಕಿಂತ ಅವರ ಜಾತಕ ಲಗ್ನದ ಮೇಲೆ ಹೋಗ್ಬೇಕಾಗತ್ತೆ. ವ್ಯಕ್ತಿಗಳು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರು ಸಹಿತ ಒಬ್ಬ ಜ್ಯೋತಿಷ್ಯರ ಹತ್ರ ಬಂದ್ರೆ ಅವರ ಜಾತಕವನ್ನು ಮುಂದಿಡ್ತಾರೆ, ಅಥವಾ ಅವರ ಕಣ್ಣರೇಖೆ ಅಥವಾ ಅವರ ಸ್ವರತರಂಗ, ಈ ಪ್ರಕಾರವಾಗಿ ಜ್ಯೋತಿಷ್ಯದಲ್ಲಿ 10 ಹಲವಾರು ವಿಭಿನ್ನ ರೀತಿ ಆ ಜ್ಯೋತಿಷ್ಯವನ್ನು ತಿಳಿದು ಅದರ ಅಧ್ಯಯನ ಮಾಡಿ ತಿಳಿಸುವಂತ ಕ್ರಮ ಇದೆ. ಆದರೆ ಈ ಬಾರಿ ಚಂದ್ರಗ್ರಹಣ ಇರತಕ್ಕಂತಹದ್ದು, ಗ್ರಹಣ ಪ್ರಕ್ರಿಯೆಯಿಂದ ದೋಷ ಉಂಟಾಗ್ತಕ್ಕಂಥದ್ದು 27 ನಕ್ಷತ್ರದಲ್ಲಿ 24 ನಕ್ಷತ್ರಗಳು ಸಮಸ್ಯೆಯಲ್ಲಿದೆ. ಹಾಗೆ 12 ರಾಶಿಗಳಲ್ಲಿ 4 ರಾಶಿಯನ್ನು ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ರಾಶಿಗಳು ಸಮಸ್ಯೆಯಲ್ಲಿದೆ. ಆದ್ರೆ ಆ 4 ಯಾವುದು ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ, ಆ ಪ್ರಶ್ನೆ ನೋವು ಚುಚ್ಚಿದಾಗ ಮಾತ್ರ ಅನುಭವಕ್ಕೆ ಬರ್ತಕ್ಕಂಥದ್ದು. ಅದೊಂದು ಸಸ್ಪೆನ್ಸ್ ಆಗೇ ಇರಲಿ. ಅದರ ಪ್ರಾರಂಭ ಇದೇ ನಿಮ್ಮ ವಾಹಿನಿಯಲ್ಲಿ, ಇದೇ ನ್ಯೂಸ್ 18 ಕನ್ನಡದಲ್ಲಿ ಗ್ರಹಣ ಬಿಟ್ಟಾದ ನಂತರ ಸ್ವಲ್ಪ ಧ್ವನಿ ಎತ್ತುತ್ತಾರಲ್ಲ, ಆಗ ನಿಮ್ಮೊಂದಿಗೆ ನಾನು ಪುನಃ ಕೂತು ಮಾತಾಡ್ತೇನೆ. ಎಸ್, ಒಂದ್ ಕಡೆ ಈಗಾಗಲೇ ಯಾವ ರಾಶಿಯವರಿಗೆ ಇದರಿಂದ ಪರಿಣಾಮ ಉಂಟಾಗಬಹುದು ಅನ್ನೋದಕ್ಕೆ ಒಂದರಿಷ್ಟಲ್ಲೇ ಹಾಗೆ ಸಸ್ಪೆನ್ಸ್ ಕೂಡ ಇದೆ. ಯಾಕಂದ್ರೆ ಯಾರಿಗೂ ಕೂಡ ಆತಂಕ ಆಗಬಾರ್ದು. ಇಡೀ ಒಂದ್ ವೇಳೆ ಇಲ್ಲ ಒಂದು ವಿಚಾರ, ಆನಂದ್ ಗುರುಜಿಯವರ ಹತ್ರ ನೀವು ಯಾವುದೇ ಸಂಭಾಷಣೆಯನ್ನು ತಂದ್ರು, ಯಾವುದೇ ವಿಚಾರವನ್ನ ತಂದ್ರು, ಎಂತಹ ಸಂಕಷ್ಟವಾದಂತಹ ಕ್ಲಿಷ್ಟಕರವಾಗಿರೋ ಪ್ರಶ್ನೆ ತಂದ್ರು, ಅವರಿಂದ ತಿಳಿಸುವಂತಹ, ತಿಳಿ ಹೇಳುವಂತಹ ಮಾರ್ಗ ಯಾರಿಗೂ ಒಬ್ಬರಿಗೆ ಮನಸ್ಸನ್ನು ನೋವು ಮಾಡತಕ್ಕಂಥದ್ದಲ್ಲ. ಎಂತಹ ಸಮಸ್ಯೆ ಆದ್ರೂ ಪರಿಹಾರ ಇದೆ. ಯಾಕೆಂದ್ರೆ ಸಮಸ್ಯೆ ಅಂತ ಹುಟ್ಟೋದೇ ಪರಿಹಾರದ ಜೊತೆಯಲ್ಲಿ, ಆ ಪರಿಹಾರ ಜೊತೆಯಲ್ಲೇ ಬಂದಿರುತ್ತೆ. ಆದ್ರೆ ತಿಳ್ಕೊಳ್ಳುವಂತಹ ಆ ಯೋಗ್ಯತೆ, ಆ ಒಂದು ಮನಸ್ಥಿತಿ, ಹೇಳುವಂತಹ ಒಂದು ಕ್ರಮ, ಅದು ಬಹಳ ಮುಖ್ಯವಾಗಿರುತ್ತೆ. ನೀವು ಯಾರು ಭಯಪಡಬೇಕಾದಿಲ್ಲ. ಆದ್ರೂ ಜನ್ಮದಾರ್ಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮ, ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಬರೆದಂತಹ ಲಿಖಿತವನ್ನ ಯಾವ ಆನಂದ್ ಗುರುಜಿನೂ ಬದಲಾಯಿಸ್ಲಿಕ್ಕಾಗಲ್ಲ, ಯಾವ ಹರಿಹರ ಬ್ರಹ್ಮಾದಿಗಳು ಬದಲಾಯಿಸ್ಲಿಕ್ಕಾಗಲ್ಲ. ಅದು ಸೃಷ್ಟಿ ನಿಯಮ. ಆದ್ರೆ ಮುಂದಾಗ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಚಿಕ್ಕ ಪರಿಹಾರವನ್ನು ಮಾತ್ರ ಸೂಚನೆ ಮಾಡಬಹುದು ನಾವು. ಆ ಪರಿಹಾರ ಸೂಚನೆಯಲ್ಲಿ ನಾವು ಹೇಳೋದಾದ್ರೆ, ಸರ್ವರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ರೆ ಗ್ರಹಣದಿಂದ ಉಂಟಾಗುವ ದೋಷ ಸ್ವಲ್ಪ ದೂರ ಆಗಬಹುದು. ಎಸ್, ಒಂದ್ ಕಡೆ ಧರ್ಮದ ಮಾರ್ಗ, ಇನ್ನೊಂದ್ ಕಡೆ ನೀವು ಆಚರಣೆಯ ಬಗ್ಗೆ ಕೂಡ ಹೇಳಿದ್ರಿ. ಸೊ ಚಂದ್ರಗ್ರಹಣದ ದಿನ ಯಾವ ರೀತಿಯಾಗಿ ಇರಬೇಕಾಗುತ್ತೆ? ಚಂದ್ರಗ್ರಹಣ ದಿನ ಮಾಡಬೇಕಾದಂತಹ ಆಚರಣೆಗಳು, ನೀತಿ ನಿಯಮಗಳು ಏನೇನು? ಗ್ರಹಣ ಅಂತಂದಾಗ ಮೊದಲು ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಗರ್ಭಿಣಿ ಸ್ತ್ರೀಯರೇ. ಯಾಕೆಂದ್ರೆ ಪ್ರತಿ ಬಾರಿ ನಾವು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಯಾತಕ್ಕಾಗಿ? ಗರ್ಭಿಣಿ ಸ್ತ್ರೀಯರು ನೀವು ಸಾರ್ವತ್ರಿಕವಾಗಿ ಒಂದು ಪ್ರಸವ ವೇದನೆ ಅನುಭವಿಸೋದು ಸತ್ಯ, ಅದಾದ್ಮೇಲೆ ಒಂದು ಮಗುಗೆ ಜನ್ಮ ಕೊಡೋದು ಸತ್ಯ, ಮಗುಗೆ ಜನ್ಮ ಕೊಟ್ಟು ಆ ಮಗುವಿನ ಯಶಸ್ಸನ್ನ ಪ್ರತಿಯೊಬ್ಬ ತಂದೆ ತಾಯಿ ನೋಡಬೇಕಾದ್ದು ಸತ್ಯ. ಆದರೆ ಗ್ರಹಣ ಕಾಲದಲ್ಲಿ ನಿಮ್ಮ ಉದ್ದಟತನದಿಂದ, ನಿಮ್ಮ ಮಂಡತನದಿಂದ ಏನಾಗತ್ತೆ ಬಿಡು, ಏನಾಗಬಹುದು ಬಿಡು, ಅಥವಾ ಗುರು ಹಿರಿಯರು ಅಥವಾ ದೊಡ್ಡವರು ಹೇಳ್ತಕ್ಕಂಥ ಮಾತು ಹಿಂದಿನಿಂದ ಬಂದಿರತಕ್ಕಂಥದ್ದಲ್ವಾ, ಒಂದು ಹೊಸದಾದ ಒಂದು ಪ್ರಯೋಗ ನೋಡೇ ಬಿಡೋಣ ಅಂತ ಹೇಳಿ 2 ಹೆಜ್ಜೆ ಮುಂದೆ ಹಾಕಿರ್ತಕ್ಕಂಥವ್ರು ಇಂದಿಗೂ ಕಣ್ಣೀರು ಹಾಕ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅದರಿಂದ ಮೊದಲು ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು, ಗ್ರಹಣ ಕಾಲದಲ್ಲಿ ಗರ್ಭಿಣಿಯರು ಬಹಳ ಜೋಪಾನವಾಗಿರ್ತಕ್ಕಂಥದ್ದು. ಗ್ರಹಣ ರಾತ್ರಿ ಶುರುವಾಗುತ್ತೆ ಅಂದ್ರೆ 7 ಗಂಟೆ ಒಳಗಡೆ ನೀವು ಊಟವನ್ನು ಮುಗಿಸಿ ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ. ಅದಾದ ನಂತರ ಗ್ರಹಣ ಬಿಟ್ಟಾದ ನಂತರ ಅದು ಮಧ್ಯರಾತ್ರಿ ಆದ್ರಿಂದ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಫಸ್ಟ್ ತಲೆಗೆ ಸ್ನಾನ ಮಾಡಿಕೊಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ನಂತರ ಗೋಕ್ಷೀರವನ್ನು ಹಾಲನ್ನು ಕಾಯಿಸಿ ಅದನ್ನು ನಿಮ್ಮ ಮನೆ ದೇವರ ನೈವೇದ್ಯ ಮಾಡಿ, ಅದೇ ಗೋಕ್ಷೀರವನ್ನ 4-6 ಜನ ಮಕ್ಕಳು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಅನುಕೂಲ ಇದೆ. ಹಾಗೆ ಪ್ರತಿಯೊಂದು ವಾಸ್ತುಗೃಹದಲ್ಲೂ ಸಹಿತ ಶುದ್ಧಿಗಾಗಿ ಒಂದಿಷ್ಟು ಗೋಮೂತ್ರ, ಗೋಮಯದಿಂದ ವಾಸ್ತು ಶುದ್ಧಿ ಮಾಡಿ. ಯಾಕೆಂದ್ರೆ 300 ಮುಕ್ಕೋಟಿ ದೇವತೆಗಳು ವಾಸ ಮಾಡತಕ್ಕಂತಹ ಗೋವಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದಕ್ಕಾಗಿ ಗೋ ಪ್ರಾರ್ಥನೆ, ಗೋಮೂತ್ರ, ಗೋಮಯ, ಇದರಿಂದ ವಾಸ್ತು ಶುದ್ಧಿ ಮಾಡತಕ್ಕಂಥದ್ದು. ಇನ್ನು ಗ್ರಹಣ ಪ್ರಾರಂಭ, ನೀವು ಮನೆಯಲ್ಲಿ ದರ್ಬೆಯನ್ನ ಸಾಧ್ಯವಾದಷ್ಟು ಉಪಯೋಗಿಸುವಂತಹ ಕೆಲವೊಂದಿಷ್ಟು ಪದಾರ್ಥಗಳು, ಅನ್ನ ಮಿಕ್ಕಿದೆ, ಇಡ್ಲಿ ಹಿಟ್ಟು ಮಿಕ್ಕಿದೆ, ದೋಸೆ ಹಿಟ್ಟು ಮಿಕ್ಕಿದೆ, ಅಥವಾ ಫ್ರಿಜ್ಜಲ್ಲಿ ಒಂದಿಷ್ಟು ಮೊಸರು ಇಟ್ಕೊಂಡಿದ್ದೀವಿ, ಅದು ಸಲ್ಲದು. ಗ್ರಹಣ ಕಾಲದಲ್ಲಿ ಬೆಂದಿರ್ತಕ್ಕಂಥ ಪದಾರ್ಥಗಳನ್ನ ನಿಲ್ಲಿಸಿ ಬೆಳಗ್ಗೆ ತಿಂತಕ್ಕಂಥದ್ದು ಅದು ಪಾಯ್ಸನ್ ಆಗುತ್ತೆ, ವಿಷ ಆಗುತ್ತೆ, ಅದನ್ನು ಯಾರೂ ತಿನ್ನೋದಿಲ್ಲ. ಹಾಗೆ ಹೇಳುವಂತಹವರು ಸಹಿತ ಸಭೆಯಲ್ಲಿ ಸಮಾರಂಭಗಳಲ್ಲಿ ಕೂತು ಗ್ರಹಣ ಕಾಲದಲ್ಲಿ ಸಂತೃಪ್ತಿಯಾಗಿ ಒಂದು ಊಟ ಮಾಡಿದ್ದೀವಿ, ಒಳ್ಳೆ ಭೋಜನವನ್ನ ಭಕ್ಷಿಸಿದ್ದೀವಿ ಅಂತ ಹೇಳ್ಬೋದು ಅಷ್ಟೇನೆ. ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳಿದೆಯಲ್ಲ, ಅನುಭವಿಸೋದು ಬಹಳ ಕಷ್ಟ ಇರುತ್ತೆ. ಸಾಧ್ಯವಾದಷ್ಟು ಹಿಂದಿನ ಪರಂಪರೆ ಏನಿದೆಯೋ ಆ ಪರಂಪರೆಯಲ್ಲಿ ಏನ್ ತಿಳಿಸಿದ್ದಾರೋ ಅದರ ಬಗ್ಗೆ ಅಷ್ಟೇ ಚಿಂತನೆ ಮಾಡೋಣ. ಅದರಿಂದ ಸಾಕಷ್ಟು ಲಾಭವನ್ನು ಕಾಣೋಣ. ಒಂದ್ ಕಡೆ ಈಗಾಗಲೇ ರಾತ್ರಿ ಆಗಿರೋದ್ರಿಂದ, ಅಂದ್ರೆ ಚಂದ್ರಗ್ರಹಣ ಅಂದ್ರೆ ರಾತ್ರಿ ಚಂದ್ರಗ್ರಹಣ ಆಗಿರೋದ್ರಿಂದ
ಕೆಲವರಿಗೆ ಇರುತ್ತೆ ಜಾಗರಣೆ ಮಾಡ್ಬೇಕಾಗತ್ತಾ ಅಥವಾ ಮಲಗಕ್ಕೆ ಇಲ್ವಾ ಬೆಳಗಿನವರೆಗೂ ಕೂಡ, ಚಂದ್ರಗ್ರಹಣ ಮುಗಿದ ಮೇಲೆ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಆ ನಂತರ ಮಲಗಬಹುದಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳಿದೆ. ಏನ್ ಹೇಳಕ್ ಬಯಸ್ತಿರೋದಕ್ಕೆ? ಇದು ಪ್ರಶ್ನೆ ಅನ್ನೋದಕ್ಕಿನ್ನ ಇದಕ್ಕೊಂದು ಕಟ್ಟುಪಾಡಿದೆ. ಗ್ರಹಣ ಕಾಲವನ್ನ ಅನುಷ್ಠಾನಗಳ ಮುಖಾಂತರ ಮಾಡಿ ಕಾರ್ಯಸಿದ್ಧಿಯನ್ನು ಮಾಡಿಕೊಂಡು ತಮ್ಮ ಜೀವನದ ಯಶಸ್ಸಿಗಾಗಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಮೂಲಾರ್ಥವಿದೆ. ಯಾಕಂದ್ರೆ ಗ್ರಹಣ ಎಂಬತಕ್ಕಂಥದ್ದು ಬೇಕು ಅಂದಾಗ ಸಿಗ್ತಕ್ಕಂಥದ್ದಲ್ಲ. ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಇಷ್ಟದ ಪ್ರಕಾರ ಬಾ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದಲ್ಲ. ಗ್ರಹಣ ಕಾಲ ನಮ್ಮೊಬ್ಬರಿಗೆ ಸ್ವಂತವೂ ಅಲ್ಲ. ಹಾಗಾಗಿ ಗ್ರಹಣ ಪ್ರಕ್ರಿಯೆಗಳನ್ನು ಇರುವಂತಹ ಕಾಲ, ಗ್ರಹಣ ಪ್ರಾರಂಭ, ಮಧ್ಯಕಾಲ, ಅಂತ್ಯಕಾಲ, ಈ 3 ಕಾಲಗಳನ್ನು ಒಂದಿಷ್ಟು ಜಪಗಳನ್ನ ಮಾಡಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಗಳನ್ನ ಗುರುಮುಖೇನ ಉಪದೇಶ ತೆಗೆದುಕೊಂಡಿದ್ರೆ ಸಾಕಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಿ. ಸಾಲದಿಕ್ಕೆ ಗ್ರಹಣ ಕಾಲದಲ್ಲಿ ನೀವು ಮಾಡುವಂತಹ ಅನುಷ್ಠಾನ ಶಾಸ್ತ್ರಬದ್ಧವಾಗಿದ್ದು ಕ್ರಮಬದ್ಧವಾಗಿದ್ರೆ ಅದರ ಫಲ ಸಂಪೂರ್ಣವಾದಂತಹ ರೀತಿ ಸಿದ್ಧಿಗಳಿದೆ. ಚಂದ್ರಗ್ರಹಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಕೇಳೋಣ. ಆಗೋದಿಲ್ಲ ಈ ಸಲ ಅಂತ ಹೇಳಿ, ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಕೂಡ ಆಗುತ್ತೆ, ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು, ಇಂತಹ ಡಿಫರೆನ್ಸ್ ಇರುವಂತಹ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಗ್ರಹಣ ಎಂಬತಕ್ಕಂಥದ್ದನ್ನೇ ಬರಿಗಣ್ಣಿನಿಂದ ನೋಡಬಾರದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ವಿಜ್ಞಾನಿಗಳಿಗೂ ಹಿಂದೆ ಆರ್ಯಭಟ ಬಂದಾದ ಮೇಲೆ ವಿಜ್ಞಾನ, ಆದ್ರೆ ಅದಕ್ಕೂ ಮುನ್ನ ಮಹರ್ಷಿಗಳು, ಸಾಕಷ್ಟು ಜನ ಗುರುಗಳು, ಸಂತರು ಇವರು ಗ್ರಂಥಗಳ ಆಧಾರವೇ ಬರೆದಿಟ್ಟಿದ್ದಾರೆ. ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರದು. ಇದು ಯಾಕೆ ನೋಡಬಾರದು ಅಥವಾ ಇದರಿಂದ ಆಗುವಂತಹ ಸಮಸ್ಯೆ ಏನು, ಆಗಿ ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥವ್ರು ಸಹಿತ ಸಾಕಷ್ಟು ಜನ ಇದ್ದಾರೆ. ಅದರಿಂದ ಹಿರಿಯರು ಹೇಳಿದ್ದಾರೋ, ಹಿರಿಯರು ಹಾಕೊಟ್ಟಂತಹ ಭದ್ರ ಬುನಾದಿ ನಮ್ಮ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿಯೇ ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ಚಿಂತನೆ ಮಾಡಬೇಕೇ ವಿನಃ ವಿತಂಡವಾದದಲ್ಲಿ ಅರ್ಥ ಇಲ್ಲ. ಅದರಿಂದ ಈ ಸನ್ನಿವೇಶ ಎಚ್ಚರಿಕೆಯಿಂದ ಇರಬೇಕು. ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಏನೆಲ್ಲ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ತೀರಿ ಈ ಸಲದ ಗ್ರಹಣದಿಂದ? ಗ್ರಹಣ ಹುಣ್ಣಿಮೆಯ ಕಾಲ ಪ್ರಾರಂಭ ಆಗುತ್ತೆ ಅಂತಲೇ ಇದರ ಸನ್ನಿವೇಶಗಳೇ ಈಗಾಗಲೇ ಇದರ ಒಂದು ಬಿರುಗಾಳಿ ಸಾಕಷ್ಟು ಆಗಿದೆ. ಚಂದ್ರ ಎಂಬತಕ್ಕಂಥದ್ದು ಮನಸ್ಕಾರಕ, ತಂಪಿನಿಂದ ಇರ್ತಕ್ಕಂಥವನು ಚಂದ್ರಶೇಖರ ಅಂತಲೇ ಹೇಳ್ತಾರೆ. ಚಂದ್ರ ಯಾವತ್ತೂ ಕೂಲ್ ಆಗಿರ್ತಕ್ಕಂಥದ್ದು, ನೀರು ಮತ್ತು ವಿಶೇಷವಾಗಿರ್ತಕ್ಕಂಥ ಮಂಜಿನ ಗಡ್ಡೆಗಳಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಈಗಾಗಲೇ ಪ್ರಾಕೃತಿಕ ಜೀವನದಲ್ಲಿ ಒಂದಷ್ಟು ವೈಪರೀತ್ಯ ತೋರಿಸ್ತಾ ಇದೆ. ಹಾಗೆ ಈ ಬಾರಿ ನಡೀತಿರ್ತಕ್ಕಂಥ ಪ್ರಕೃತಿಯ ಈ ವೈಪರೀತ್ಯಗಳಿಂದ ಆರೋಗ್ಯದಲ್ಲೂ ತೊಂದರೆ, ವ್ಯವಹಾರಗಳಲ್ಲೂ ಸಮಸ್ಯೆ, ಅದಕ್ಕಿಂತ ಹೆಚ್ಚಿನಾಗಿ ಈ ಸುಂದರವಾದಂತಹ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು, ಜಲಚರಗಳು ಎಲ್ಲವೂ ಸಹಿತ ಸಮಸ್ಯೆಗೆ ಈಡಾಗ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಸಾಮೂಹಿಕವಾದಂತಹ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಕಷ್ಟ ಅಂತ ಬಂದಾಗ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮ್ಮ ಜೊತೆಲಿರಬೇಕು. ಆ ಅನುಗ್ರಹದಿಂದ ಮಾತ್ರವೇ ಸತ್ಯ ಜೀವನೋಪಾಯ. ಇದು ಗುರುಜಿ, ಇಡೀ ವಿಶ್ವದಾದ್ಯಂತ ಈಗ ಆರ್ಥಿಕ ಮುಗ್ಗಟ್ಟು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಆರ್ಥಿಕ ಮುಗ್ಗಟ್ಟಿನ ಜೊತೆಗೆ ಎಲ್ರಿಗೂ ಆತಂಕ, ಅಂದ್ರೆ 3ನೇ ವಿಶ್ವ ಯುದ್ಧ ಏನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಅಮೆರಿಕ ಇರನ್ನ ಬಿಕ್ಕಟ್ಟು, ಸೊ ಒಂದ್ ಕಡೆ ಎಲ್ಲವೂ ಕೂಡ ನಮ್ಮ ಕಣ್ ಮುಂದೆ ಬರ್ತಾ ಇದೆ. ಅಂತಹ ಪರಿಸ್ಥಿತಿಗಳನ್ನ ಎದುರಿಸ್ತೀವ ನಾವು ಅನ್ನುವಂತಹ ಪ್ರಶ್ನೆ. ಮೇಲಿಂದ ಮೇಲೆ ಗ್ರಹಣ ಪ್ರಕ್ರಿಯೆಗಳಾದಾಗ ಎಲ್ಲರಿಗೂ ಪ್ರಧಾನವಾಗಿರ್ತಕ್ಕಂಥದ್ದು, ಗ್ರಹಗಳಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಯಾರು? ಸೂರ್ಯನಿಗೂ ಗ್ರಹಣ ಸಂಭವಿಸಿತು, ಅದರಿಂದ ಅವಘಡಗಳು ಶುರುವಾಯಿತು. ಅದಲ್ದಿರ ಭಾರತ ಸರ್ಕಾರದಲ್ಲಿ ತಂದಂತಹ ಹೊಸ ಕಾನೂನುಗಳೇನಿದೆ ಅದು ಸರ್ವತ್ರಿಗೂ ಎಲ್ಲರಿಗೂ ಅನ್ವಯಿಸುವಂಥದ್ದು ಅಂತ ಗೊತ್ತಿದ್ರೂ ಸಾಕಷ್ಟು ಜನ ವಿದ್ಯಾವಂತರೇ ಅದರ ಮೇಲೆ ತಿರುಗಿದ್ರು, ಇನ್ನೂ ತಿರುಗಿ ಬೀಳ್ತಾನೆ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇದರಿಂದ ಸತ್ಯಾಸತ್ಯತೆಗಳೇನು, ಯಾವುದು ಬೇಕು ಯಾವುದು ಬೇಡ, ಅವ್ರು ಮಾಡಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ಮಾಡಿರ್ತಕ್ಕಂಥದ್ರ ಮೂಲಾರ್ಥವೇನು, ಇದು ಯಾವುದೂ ಸಹಿತ ಅರ್ಥ ಮಾಡ್ಕೊಳ್ಳೋಷ್ಟು ವ್ಯವಧಾನತೆ ಯಾರಿಗೂ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲರ ಪರಿಸ್ಥಿತಿ ಹೇಗಿದ್ರೆ ವಿದ್ಯೆ, ಜ್ಞಾನ ಅರ್ಥ ಮಾಡ್ಕೋಬೇಕಾದ್ದು ಬಹಳಷ್ಟಿದೆ. ಇನ್ನು ಆರ್ಥಿಕ ಸಂಕಷ್ಟಗಳು, ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಶುರುವಾಗಿ ಸಾಕಷ್ಟು ದಿನ ಆಯಿತು. ಎಲ್ಲರ ಜೋಬಿಗೂ ಕತ್ತರಿ ಬಿತ್ತು. ಎಲ್ಲರೂ ವೈಯಕ್ತಿಕವಾಗಿರ್ತಕ್ಕಂಥ ತನ್ನ ಅಭಿಪ್ರಾಯಗಳನ್ನ ಅಥವಾ ತನ್ನ ಖರ್ಚು ವೆಚ್ಚಗಳನ್ನ, ದುಂಬಿ ವೆಚ್ಚಗಳನ್ನು ಮಾಡಿ ಸಾಕಷ್ಟು ನೋಡ್ತಿದ್ರು. ಇವತ್ತು 100 ರೂಪಾಯಿ ಆಚೆ ತೆಗಿಬೇಕಾದ್ರೂ ಬಹಳ ಕಷ್ಟ ಇದೆ. ದುಡ್ಡು ಬರೋದು ಕಡಿಮೆ ಆಯಿತು, ಹೋಗೋದು ಕಡಿಮೆ ಆಯಿತು. ಆದರೆ ಇದು ಶಾಶ್ವತವ ಅಥವಾ ಎಷ್ಟು ವರ್ಷಗಳು ನಡೆಯಬಹುದಾ? ವರ್ಷಗಳಲ್ಲ, ಒಂದಿಷ್ಟು ತಿಂಗಳುಗಳು ಮಾತ್ರ. ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಆರ್ಥಿಕ ಪರಿಸ್ಥಿತಿ ಇದು ಬದಲಾವಣೆ ಬರುತ್ತೆ. ರಾಜ್ಯ ದೇಶದಲ್ಲಿ ಇದರ ಸುಭಿಕ್ಷತನ ಬರಬೇಕಾದ್ರೆ ಮುಂದಿನ ಒಂದು 6 ತಿಂಗಳು ತಾವು ಕಾಯಬೇಕು. 6 ತಿಂಗಳು ಕಾದ್ರೆ ಆಗ ಒಂದಿಷ್ಟು ಸುಭಿಕ್ಷತನ ಕಾಣಬಹುದು. ಆದ್ರೆ 6 ತಿಂಗಳ ಮುನ್ನ ಆಗುವಂತಹ ಅವಘಡಗಳು ಇನ್ನೂ ಸಾಕಷ್ಟಿದೆ. ಈಗ ಸಂಭವಿಸ್ತಿರ್ತಕ್ಕಂಥ ಚಂದ್ರಗ್ರಹಣದಿಂದ ಮತ್ತೋರ್ವ ವ್ಯಕ್ತಿಯ ಜೀವದ ಮೇಲೆ ಬಹಳಷ್ಟು ಸಮಸ್ಯೆ ಇದೆ. ಪ್ರಮುಖ ವ್ಯಕ್ತಿಯ ಜೀವದ ಮೇಲೆ ಅಪಾಯ ಇದೆ ಅನ್ನೋದನ್ನ ಹೇಳ್ತಾರೆ. ಆನಂದ್ ಗುರುಜಿಯವರು ಹೇಳಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಒಂದು ಮಾತಾಡಿರ್ತಾರೆ. ಆ ಮಾತಲ್ಲಿ ಒಂದು ಮೂಲಾರ್ಥವಿರುತ್ತೆ. ಆದ್ರೆ ಆ ಅರ್ಥವಾಗಿರ್ತಕ್ಕಂತಹ ಮೂಲಾರ್ಥದ ರಹಸ್ಯವನ್ನ ಇನ್ನಷ್ಟನ್ನ ಬಿಚ್ಚಿಡುವಂತಹದ್ದು ಈ ಸಮಯ ಅಷ್ಟು ಸೂಕ್ತವಲ್ಲ. ಆರ್ಥಿಕ ಮುಗ್ಗಟ್ಟಿಗೆ ಲಿಂಕ್ ಆಗಿರೋದೇ ನಾವು ರೈತರು ಅಂತ ಹೇಳಿ. ರೈತರಿಗೆ ಒಂದ್ ಕಡೆ ಈಗಾಗಲೇ ತಾವು ಬೆಳೆದ ಬೆಳೆ ಹೋದ್ರೂ ಕೂಡ ಅಥವಾ ಎಷ್ಟೇ ಅದು ಕಾಸ್ಟ್ಲಿ ಆಗಿ ಮಾರುಕಟ್ಟೆಗೆ ಬಂದ್ರೂ ಕೂಡ ಅವರ ಕೈಗೆ 1 ರೂಪಾಯಿ ಸಿಗೋದಿಲ್ಲ ಅಂತ ಹೇಳಿ ರೈತರು ಖುಷಿಯಾಗಿರ್ತಾರಾ ಹೇಗೆ ಅಂತ ಹೇಳಿ ಅರ್ಥಗರ್ಭಿತವಾದಂತಹ ಪ್ರಶ್ನೆ ಕೇಳಿದಿರಿ. ಯಾಕೆಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬಿರ್ತಕ್ಕಂಥದ್ದು ರೈತ ಬಾಂಧವರು.
ಆನಂದ್ ಗುರೂಜಿಯವರ ಪ್ರತಿಯೊಂದು ಮಾತಲ್ಲೂ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂತಹ ಮಾತಿದ್ದೇ ಇರುತ್ತೆ. ಮೊದಲನೇ ಆದ್ಯತೆ ಅವರಿಗೆ ಇರುತ್ತೆ. ನೀನು ಆಗ್ಲೇ ಕೇಳಿದಂತಹ ಪ್ರಶ್ನೆಗೂ ಈಗ ಕೇಳ್ತಿರ್ತಕ್ಕಂಥ ಪ್ರಶ್ನೆಗೂ ನನ್ನ ಮನಸ್ಸು ಬಹಳ ಸಮಾಧಾನ ಆಗುತ್ತೆ. ಆದರೆ ಒಂದು ಸತ್ಯಾಂಶ, ಸಾಕಷ್ಟು ಜನ ರೈತರು ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ನೋಡಿ, ಲಾಸ್ಟ್ ಟೈಮು ಅಂದರೆ ಕಳೆದ ಬಾರಿ ಎಲ್ಲೋ ಮಳೆ ಆಗಿದ್ದು, ಎಲ್ಲೋ ಪ್ರವಾಹ ಬಂದಿದ್ದು, ಎಲ್ಲೋ ಮಳೆ ಆಗಿ ಬಂದಂಥ ಪ್ರವಾಹದಿಂದ ಮನೆ ಮಠ ಕಳ್ಕೊಂಡ್ರು, ಬೆಳೆದಿರ್ತಕ್ಕಂಥ ಬೆಳೆ ಕಳ್ಕೊಂಡ್ರು, ಕೂಡಿಟ್ಟಿರ್ತಕ್ಕಂಥ ಒಂದಿಷ್ಟು ಮೌಲ್ಯಗಳನ್ನು ಕಳ್ಕೊಂಡ್ರು. ಅದಕ್ಕಿಂತ ಹೆಚ್ಚಿನಾಗಿ ತನ್ನ ಮನೆಯಲ್ಲಿ ತನ್ನ ಪರಿಸರದಲ್ಲಿ ಆಗಬೇಕಾಗಿರ್ತಕ್ಕಂಥ ಶುಭ ಕಾರ್ಯಕ್ಕಾಗಿ ಕೂಡಿಟ್ಕೊಂಡಿರ್ತಕ್ಕಂಥ ದವಸ ಧಾನ್ಯ, ವಸ್ತ್ರ, ಹಣ, ಕಾಸು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ಕಳ್ಕೊಂಡ್ರು. ಎಷ್ಟೋ ಜನ ರೈತರು ಬೀದಿಗೆ ಬಂದರು. ಆದರೆ ಈ ಬಾರಿ ಗ್ರಹಣದಿಂದ ಒಂದಷ್ಟು ಜನ ರೈತರಿಗೂ ಸಹಿತ ಈ ಸಮಸ್ಯೆ ತಪ್ಪಿದ್ದಲ್ಲ. ಯಾಕೆಂದ್ರೆ ಭೂಮಿಗೆ ಸಂಬಂಧಪಟ್ಟ ವಿಚಾರ, ತಂಪಿಗೆ ಸಂಬಂಧಪಟ್ಟ ವಿಚಾರ, ಕಾಲಕ್ಕೂ ಸಹಿತ ಆಗಬೇಕಾಗಿರ್ತಕ್ಕಂಥ ಮಳೆಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಹಾಗೆ ಸಂಭವಿಸುವಂತಹ ಗಾಳಿ, ಬಿರುಗಾಳಿ ಜೊತೆಗೆ ಒಂದಷ್ಟು ಬಿಸಿಯ ವಾತಾವರಣ, ಕಾಡ್ಗಿಚ್ಚು ಇದೆಲ್ಲವೂ ಸಹಿತ ಸಾಕಷ್ಟು ಆಗೋದ್ರಿಂದ ವನ್ಯ ಪ್ರಾಣಿಗಳಿಂದ ಹಿಡಿದು ನಾವು ಸುತ್ತಮುತ್ತಿರ್ತಕ್ಕಂಥ ರೈತ ಬಾಂಧವರಿಗೂ ಸಮಸ್ಯೆ ಇದೆ. ಇದನ್ನು ಇವ್ರದ್ದಾದ್ರೆ ನಮ್ಮ ಭಾರತದ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯೋಧರು ನಿಜಕ್ಕೂ ಈ ಗ್ರಹಣ ಫಲದಿಂದ ಒಂದಷ್ಟು ಜನ ನಾವು ಯೋಧರನ್ನು ಕಳ್ಕೋಬೇಕಾಗತ್ತೆ. ಅಂದರೆ ಕೆಲವು ವಿಚಾರ ಹೇಳಲಿಕ್ಕೆ ಆಗುವುದಿಲ್ಲ, ಕೆಲವು ಬಹಳ ಸಂಕಷ್ಟಗಳಾಗತ್ತೆ. ಆದರೂ ಸಹಿತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಾಗೆ ಸಾಧ್ಯವಾದಷ್ಟು ಬೇಗ ಬಹುಶಃ ಈ ಗ್ರಹಣ ಮುಗಿದಾದ ನಂತರ ನ್ಯೂಸ್ 18ನಲ್ಲಿ ಮತ್ತೊಮ್ಮೆ ನಾನು ಕೂತ್ಕೊಂಡು ಸಾರ್ವತ್ರಿಕವಾಗಿ ಒಂದು ಸುಲಭನಾದಂತಹ ಚೊಕ್ಕದಾದಂತಹ ಚಿಕ್ಕದಾದಂತಹ ಒಂದು ಅನುಷ್ಠಾನವನ್ನ ಹೇಗೆ ಮಾಡಿ ನಾವೆಲ್ಲರೂ ಸಹಿತ ನಮ್ಮ ಸಮಾಜವನ್ನ ಮತ್ತು ಸುಂದರವಾದಂತಹ ಈ ಭಾರತ ದೇಶದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಸಹಿತ ಆ ಸುಭಿಕ್ಷತನಕ್ಕೆ ಬೇಕಾಗಿರುವ ಒಂದಷ್ಟು ರಹಸ್ಯಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಇವೆಲ್ಲದರ ಒಟ್ಟು ಫಲಿತಾಂಶ ನೋಡಕ್ ಹೋದ್ರೆ ಎಲ್ಲವೂ ಕೂಡ ಒಂದರ ಮೇಲೆ ಒಂದರ ಸಲಂತೆ ಬರ್ತಾನೆ ಇದೆ. ಯುವಕರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಇರುತ್ತಾ ಹೇಗೆ ಅಂತ ಹೇಳಿ? ಉದ್ಯೋಗ ಅಂದ್ರೆ ಸರ್ಕಾರನೇ ಕೊಡಬೇಕು ಅಂತಲ್ಲ, ಶ್ರಮದಿಂದ ಕ್ರಮಬದ್ಧವಾಗಿ ತಂದೆ ತಾಯಿ ತಮ್ಮ ಜೀವನವನ್ನು ಸಹಿತ ಮುಡುಪಾಗಿಟ್ಕೊಂಡು ತಮ್ಮ ಸುಖ ಸಂತೋಷವನ್ನೆಲ್ಲವನ್ನೂ ಸಹಿತ ಮರೆಮಾಚಿ ಮಕ್ಕಳ ಯಶಸ್ಸಿಗಾಗಿ ದುಡಿತಾರೆ. ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಮಕ್ಕಳು ಸರ್ಕಾರಿ ಕೆಲಸಕ್ಕಾಗ್ಲಿ ಅಥವಾ ಯಾರೋ ಕೆಲಸ ಕೊಡ್ತಾರೆ ಅಂತ ಕಾಯೋದಕ್ಕಿನ್ನ ತಮ್ಮಲ್ಲಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ ಕೆಲಸವನ್ನು ಯಾಕೆ ಹುಟ್ಟಿಸ್ಕೊಳ್ಬಾರ್ದು, ಯಾಕೆ ಕೆಲಸ ಮಾಡಬಾರ್ದು? ಹಾಗೆ ಕೆಲಸ ಅಂತ ಬೇಕನ್ನೋರು ಯಾವುದೋ ತನ್ನ ಯೋಗ್ಯತೆಗೆ ತಕ್ಕನಾಗಿ ತನ್ನ ವಿದ್ಯಾರ್ಥಿಗೆ ತಕ್ಕನಾಗಿರ್ತಕ್ಕಂಥ ಕೆಲಸಕ್ಕಾಗೇ ಕಾಯ್ದಿರ ಕೈಗೆ ಸಿಕ್ಕಂತ ಒಂದು ಕೆಲಸವನ್ನು ಮಾಡಿ ಇನ್ನೂ 4 ಜನಕ್ಕೆ ಅನ್ನ ಹಾಕ್ಬೋದಲ್ಲ, ಯಾಕೆ ಮುಂದಾಗಬಾರ್ದು? ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಸುಂದರವಾದಂಥ ಬದುಕನ್ನು ಕಾಣೋದೇ ಆದ್ರೆ ಯಾಕಾಗಬಾರ್ದು ಬಂಗಾರದಂಥ ಜೀವನ? ಅದರಿಂದ ತಿಳ್ಕೊಳ್ಳೋದು ಬಹಳಷ್ಟು ಇದೆ. ತಿಳ್ಕೊಳ್ಬೇಕು, ಅದಕ್ಕೆ ತಿಳಿ ಹೇಳುವಂಥದ್ದಾಗಿರಬೇಕು. ಆದರೂ ಇವತ್ತಿನ ದಿವಸ ಸಾಕಷ್ಟು ಜನ ಯುವಕರು ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಥವಾ ಗುರು ಹಿರಿಯರ ಮಾರ್ಗದರ್ಶನ ತಮ್ಮ ಜೀವನವನ್ನು ಅತ್ಯಮೂಲ್ಯವಾಗಿ ತಗೊಂಡು ಬರ್ತಿದ್ದಾರೆ. ಎಲ್ಲೋ ಒಂದು ಹೆಜ್ಜೆ ಹೆಣ್ಣುಮಕ್ಕಳೇ ಸಾಕಷ್ಟು ಮುಂದೆ ನಡೀತಿದ್ದಾರೆ. ಹೆಣ್ಣುಮಕ್ಕಳು ತಿಳ್ಕೊಳ್ಬೇಕಾದ್ದಿದೆ. ಯಾಕೆಂದ್ರೆ ಮೊನ್ನೆ ಹೊಸ ವರ್ಷ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಸುಭದ್ರತೆ ಕೊಟ್ಟು, ಎಷ್ಟೆಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದ್ರು, ಎಷ್ಟೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಹೇಳಿದ್ರು, ಅಷ್ಟು ಹೇಳಿದ್ರು ಸಹಿತ ಮೈಮರ್ತು ಇಲ್ಲದ ರೀತಿ ಅವತಾರ ಆಡಿದಾಗ ಇದಾಗುವಂಥ ದುಷ್ಪರಿಣಾಮ ಅಲ್ವಮ್ಮ? ಸಮಾಜದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟು ಇದೆ. ತಂದೆ ತಾಯಿ ತನ್ನ ಅಂಗೈಯಲ್ಲಿ ತನ್ನ ಮಕ್ಕಳನ್ನು ಜೋಪಾನ ಮಾಡಿ ಕಾಪಾಡ್ತಾರೆ. ಸ್ವಲ್ಪ ಶಕ್ತಿ ಬಂತು ಅಂತ ಅಂಗೈಯಿಂದ ಜಾರಿ ತಲೆಗಿಡಿದು ಹೋಗಬಾರ್ದು ಸ್ಥಳಕ್ಕೆ ಹೋಗಿ ಬಂದ್ಬಿಟ್ರೆ ತಂದೆ ತಾಯಿ ತಪ್ಪ, ಅವ್ರ ತಪ್ಪ, ಅಥವಾ ಸಮಾಜ ಅವರು ತೋರಿಸ್ತಿರೋ ದಾರಿನ ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಆಹಾರವನ್ನ ಮಾಡಬೇಕಾಗುತ್ತೆ, ರಾತ್ರಿ ಅಂದ್ರೆ ಊಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ. ಆ ನಂತರ ಮೋಕ್ಷ ಆದ ನಂತರ, ಮೋಕ್ಷ ಕಾಲದ ನಂತರ ಆಹಾರವನ್ನ ಸೇವಿಸಬಹುದಾ ಅಥವಾ ನೆಕ್ಸ್ಟ್ ಡೇನೆ ಸೇವಿಸೋದ ಹೇಗೆ? ಆ ನಂತರ ದಿನಚರಿ ಅಂದ್ರೆ ಪ್ರತಿನಿತ್ಯತೆ ಇರಬಹುದು ಅಥವಾ ಮತ್ತೆ ನೆಕ್ಸ್ಟ್ ಡೇನೆ ಉಪವಾಸವನ್ನು ಕೂಡ ಮಾಡಬೇಕಾಗುತ್ತೆ? ಇಲ್ಲ, ಅವರ ನಿತ್ಯ ಕರ್ಮಾನುಷ್ಠಾನಗಳನ್ನ ಸಾರಿಸಿ ಗೂಡಿಸಿ ಮನೆ ಶುದ್ಧಿ ಮಾಡಿ ಅಥವಾ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರು ಪ್ರಾರ್ಥನೆ ಮಾಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಇದೆಲ್ಲ ಆದ ನಂತರ ಆಹಾರ ಪದ್ಧತಿಗಳು ತಗೋಬಹುದು, ತಪ್ಪಿಲ್ಲ. ಗ್ರಹಣಕ್ಕೂ ಪ್ರಾರಂಭಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ ಮಧ್ಯರಾತ್ರಿ ಆದ್ರಿಂದ ಅಷ್ಟೊತ್ತಲ್ಲಿ ಎದ್ದು ಅಡಿಗೆ ಯಾರು ಮಾಡಲ್ವಲ್ಲ, ಅದಕ್ಕೋಸ್ಕರ ಭಯಪಡುವಂಥದ್ದಿಲ್ಲ. ಮಂತ್ರವನ್ನ ನಾವು ಜಪಿಸೋದಾದ್ರೆ ಆ ಸಂದರ್ಭದಲ್ಲಿ ಯಾವ ಮಂತ್ರ ಸೂಕ್ತ ಅಂತ ಹೇಳ್ತೀರಿ? ನಿಮ್ಮ ಮನೆ ದೇವರು, ನಿಮ್ಮ ಗುರುಗಳು ನಿಮಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಅಥವಾ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳು, ಓಂ ನಮೋ ನಾರಾಯಣಾಯ, ಓಂ ನಮೋ ಶ್ರೀನಿವಾಸಾಯ, ವೆಂಕಟೇಶಾಯ ಮಂಗಳಂ, ಅಥವಾ ಮನೆಯ ನಿಮ್ಮ ಧರ್ಮದ ಗುರುಗಳು ಅಥವಾ ವಿಶೇಷವಾಗಿ ಒಂದು ಶಕ್ತಿ ದೇವತೆ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಈ ಪ್ರಕಾರವಾದಂತಹ ಅನುಷ್ಠಾನಗಳು ಮಾಡಿ. ಇನ್ನು ಮಕರ ಕುಂಭ, ಅದರಲ್ಲೂ ಮಕರ ರಾಶಿ ಮತ್ತು ಕುಂಭ ರಾಶಿ ಇವರು ಶನೇಶ್ಚರ ಮಂತ್ರವನ್ನ ಪಠನೆ ಮಾಡಿ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರ ಮಂತ್ರವನ್ನು ಸಹಿತ ನೀವು ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ. ಇಲ್ಲಿ ಚಂದ್ರಗ್ರಹಣವಾದ್ರಿಂದ ಚಂದ್ರನ ಪ್ರಾರ್ಥನೆ ಆಗಬೇಕು. ಈ ಸಮಯದಲ್ಲಿ ಒಂದು ಶ್ವೇತ ವಸ್ತ್ರ ಅಂದ್ರೆ ಬಿಳಿಯ ವಸ್ತ್ರ, 1 ಇಡಿ ಅಥವಾ 2 ಇಡಿಯಷ್ಟು ಅಕ್ಕಿ ಅಥವಾ ಒಂದು ಅರ್ಧ ಕೆಜಿ ಅಕ್ಕಿ ಶಕ್ತಿ ಇದ್ರೆ, ಆಮೇಲೆ ಅದಕ್ಕೆ ಇನ್ನೊಂದು ತರಹ ಟೀಕಾ ಪ್ರಹಾರ ಶುರುವಾಗ್ಬಿಡುತ್ತೆ.
ಗುರುಗಳು ಅರ್ಧ ಕೆಜಿ ಅಕ್ಕಿ ಹೇಳಿದ್ರು, ಅರ್ಧ ಕೆಜಿ ಬೆಲೆ ಎಷ್ಟು, ಅರ್ಧ ಕೆಜಿ ಅಲ್ಲ, ಒಂದು ಹಿಡಿ. ಶಕ್ತಿ ಇದ್ರೆ ನಿಮ್ ಶಕ್ತಿ, ನಾನು ಇಷ್ಟು ಅಂತ ಹೇಳಿದೆ. ಶಕ್ತಿ ಅನುಸಾರ ಒಂದು ಹಿಡಿ ತೊಗರಿ, ಇದು ಉದ್ದಿನ ಬೇಳೆ, ಉದ್ದು ಅಕ್ಕಿ ಎರಡೂ ಸಹಿತ ಶ್ವೇತವರ್ಣದಲ್ಲಿ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಒಂದು ಮೂಲೆಯಲ್ಲಿ ಉದ್ದು ಒಂದು ಮೂಲೆಯಲ್ಲಿ ಅಕ್ಕಿನ ಪೂಜೆ ಗಂಟು ಕಟ್ಟಿ ಅದನ್ನು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆ ಧಾನ್ಯವನ್ನ ಮಾರನೇ ದಿವಸ ಬೆಳಗ್ಗೆ ಶಿವಾಲಯಕ್ಕೋ ಶಕ್ತಿ ದೇವಾಲಯಕ್ಕೋ ಗ್ರಾಮ ದೇವತೆಗೋ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸದಾಕಾಲ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಂದುವರೆಸಿದರೆ ಅಸಾಧ್ಯವಾದ ಯಾವುದೂ ಅಲ್ಲ. ಯಾವ ದೇವತೆಗಳ ಎಂತಹ ಶಾಪಗ್ರಸ್ತರಾದರೂ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಮನೆಯ ಹೊಸಲಿಂದ ದಾಟಿದ್ರೆ ಖಂಡಿತ ಅದರ ದೋಷಗಳೆಲ್ಲ ದೂರ ಆಗುತ್ತೆ. ಕೊನೆಯದಾಗಿ ನಮ್ಮ ಚಂದ್ರಗ್ರಹಣದ ವೀಕ್ಷಣೆ ಮಾಡ್ತಾ ಇರುವಂತಹ ವೀಕ್ಷಕರಿಗೆ ಆಗಿರ್ಬೋದು ಅಥವಾ ಇದನ್ನ ಪಾಲನೆ ಮಾಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಸಮಸ್ತವು ಸಕಲವು ಸಕಲ ಗ್ರಹಾಧಿಪತಿಗಳು ಅಥವಾ ಗ್ರಹಗಳಿಂದ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಸಾಧ್ಯವಾದಷ್ಟು ಸನ್ಮಾರ್ಗ ಧರ್ಮ ಸಂಸ್ಕೃತಿ ತಿಳ್ಕೊಳ್ಳುವಂತಹ ವಿಚಾರಗಳನ್ನು ತಿಳ್ಕೊಂಡು ಗುರು ಹಿರಿಯರ ಮಾರ್ಗದರ್ಶನದಿಂದ ಚೆನ್ನಾಗಿರಿ, ಹ್ಯಾಪಿಯಾಗಿರಿ. ಗ್ರಹಣ ಎಂಬತಕ್ಕಂಥದ್ದಕ್ಕೆ ತುಂಬಾ ಭಯಪಡಕ್ಕೆ ಹೋಗಬೇಡಿ. ಆದ್ರೆ ಇರ್ತಕ್ಕಂಥ ದೋಷ ಭಯ ಇಲ್ಲ ಅಂತ ಮಾಡಬಾರ್ದು ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಗ್ರಹಣ ಚೆನ್ನಾಗಿರುತ್ತೆ, ಆ ಸಮಯವನ್ನು ವೀಕ್ಷಣೆ ಮಾಡಬೇಕು ಅಂತ ಗ್ರಹಣಕ್ಕೂ ಮುನ್ನ ಒಂದಿಷ್ಟು ಮಧು ತೆಗೆದುಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಎಲ್ಲದರಿಂದ ದೂರ ಇದ್ದು ಒಂದಿಷ್ಟು ಜಪ ತಪಗಳನ್ನು ಮಾಡ್ಕೊಳ್ಳಿ. ಯಶಸ್ಸಿನಲ್ಲಿ ನೀವಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವ ರೀತಿಯಾಗಿ ಆಚರಣೆಯಲ್ಲಿ ಇರಬೇಕಾಗತ್ತೆ, ಇದರ ವಿಶೇಷತೆಗಳೇನು, ಇವೆಲ್ಲವನ್ನ ಕೂಡ ನೀವು ನೋಡಿ ತಿಳ್ಕೊಂಡಿರಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.